ವೆಲ್ಕಮ್ ಟು ಎಸ್ ಕೆ ಸ್ಟುಡಿಯೋಸ್ ಫ್ರೆಂಡ್ಸ್. ಇವತ್ತು ನಾವು ಈ ಫೋಟೋ ಏನಿದೆ, ಈ ಫೋಟೋ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 3D ಫೋಟೋ ಆಗಿದೆ. ಅನ್ಲೈಕ್ ನೀವು ಇಲ್ಲಿ ನೋಡಿದ್ರೆ ನಾರ್ಮಲಿ ಈ ಫೋಟೋದಲ್ಲಿ ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಇಲ್ಲ, ನಾರ್ಮಲ್ ಫೋಟೋಸ್ ಇದ್ದಂಗಿದೆ. ಬಟ್ ಈ ಫೋಟೋನ ನಾವು 3D ಫೋಟೋ ಆಗಿ ಕನ್ವರ್ಟ್ ಮಾಡಿದ್ರೆ ಹಿಂಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ, ಯಾವ ಥರ ಕ್ರಿಯೇಟ್ ಮಾಡ್ಬೋದು ಈಸಿಯಾಗಿ. ಓಕೆ, ನೋಡಿ, ಒಂದು ಫೋಟೋಶಾಪ್ ಟ್ಯುಟೋರಿಯಲ್ ಅಂದರೆ ಸಾವಿರಾರು ಥರ ಬೇರೆ ಥರ ಅವ್ರವ್ರದ್ದೇ ಒಂದು ಟೆಕ್ನಿಕ್ಗಳನ್ನ ಯೂಸ್ ಮಾಡಿಕೊಂಡು, ಫೋಟೋಶಾಪ್ ಟೆಕ್ನಿಕ್ ಅಂದರೆ ನಾನು ಏನು ಹೇಳ್ಕೊಡ್ತೀನಿ ಅದನ್ನೇ ಕಾಪಿ ಮಾಡೋ ಅಂಥದ್ದಲ್ಲ. ನಾವು ಕಲ್ತಿರೋವಂಥ ಪ್ರೀವಿಯಸ್ ಥಿಂಗ್ಸಿಂದ ನೀವೇನೋ ಒಂದು ಹೊಸದು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳೋ ಅಂಥದ್ದಷ್ಟೇ. ಈ ಥರನೇ ಮಾಡಬೇಕು ಅನ್ನೋದೇನಿಲ್ಲ, ಇದೊಂದು ಮೆಥಡ್ ಅಷ್ಟೇ. ಒಂದು ವೇ ಅಂತ ಹೇಳ್ಕೊಡ್ತಾ ಇದ್ದೀವಿ. ಓಕೆ, ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋದಾದರೆ ಒಂದಷ್ಟು ಸ್ಟಾರ್ಟಿಂಗ್ ನನಗೆ ಹೆಂಗೆ ಇತ್ತು ಆ ಇಮೇಜ್ನ ಹಾಕೊಂಡಿದ್ದೀನಿ. ಹಿಂಗಿದೆ ನನಗೆ ಸ್ಟಾರ್ಟಿಂಗ್ ಇಮೇಜ್, ಹಿಂಗಿರುತ್ತೆ ನನಗೆ ಸ್ಟಾರ್ಟಿಂಗ್ ಇಮೇಜ್ ಬಂದಿರೋ ಅಂಥದ್ದು. ಓಕೆ, ಇದನ್ನು ನಾನು ಒಂದು 3D ಇಮೇಜ್ ಆಗಿ ನೀವು ನೋಡಿರೋ ಥರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ನೀವು ನೋಡಿರ್ತೀರ ಥಂಬ್ನೈಲಲ್ಲಿ. ಆ ಥರ ಮಾಡೋದು ಹೇಗೆ ಅನ್ನೋದಾದರೆ, ಫಸ್ಟ್ ನಿಮಗೆ ಬೇಕಾಗಿರೋಂಥ ಶೇಪ್, ಇದೊಂದೇ ಶೇಪ್ ಅಂತ ಅಲ್ಲ, ನಾನು ನಿಮಗೆ ಒಂದು ರೆಕ್ಟ್ಯಾಂಗಲ್, ಸ್ವಲ್ಪ 3D ರೆಕ್ಟ್ಯಾಂಗಲ್ ಥರ ಮಾಡಿರೋವಂಥದ್ದು. ಬಟ್ ನೀವು ಹಿಂಗೆ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ಶೇಪ್ ಬೇಕಾದರೂ ಹಾಕ್ಬೋದು, ಇಟ್ಸ್ ಡಿಪೆಂಡ್. ನಾನೀಗ ನಿಮಗೆ ಶೇಪ್ ಥರನೇ ತೋರಿಸ್ತೀನಿ. ಅಲ್ಲಿ ಸೆಲೆಕ್ಟ್ ಪಾಲಿಗಾನ್ ಲಾಜಿ ಟೂಲ್ ಅಂತ ಬರುತ್ತೆ, ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ಬೇಕಾಗಿರೋ ಥರ ಒಂದು ಶೇಪ್ ಮಾಡ್ಕೊತೀನಿ. ಈ ಥರ ಒಂದು ಯಾವ ಥರ ಬೇಕಾದ್ರೂ ಶೇಪ್, ಇದೇ ಥರ ಅಂತ ಏನಿಲ್ಲ. ಶಿಫ್ಟ್ ಇಟ್ಕೊಂಡು ನಾನು ಡ್ರ್ಯಾಗ್ ಮಾಡಿದ್ರೆ ಹಿಂಗೆ ಸ್ಟ್ರೈಟ್ ಲೈನ್ ಬರುತ್ತೆ. ನಾನು ಆ ಥರ ಒಂದು ಸ್ಟ್ರೈಟ್ ಲೈನ್ ಬರಲಿ, ಒಂದು ಪರ್ಸ್ಪೆಕ್ಟಿವ್ ಆಗಿರೋವಂಥ ಸ್ಟ್ರೈಟ್ ಲೈನ್ ಬರಲಿ ಅಂತ ಒಂದು ರೇಂಜಿಗೆ ಸ್ಟ್ರೈಟ್ ಲೈನ್ ಮಾಡ್ಕೊಳೋಣ ಅಂತ. ಸರಿ, ಒಂದು ರೇಂಜಿಗೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಿ ತುಂಬ ಏನಂತಾರೆ ಪ್ರಿಸ್ಕ್ರೈಬ್ ಆಗಿ ಹೋದರೆ ತುಂಬ ಲೇಟ್ ಆಗುತ್ತೆ. ಫಾರ್ ಟ್ಯುಟೋರಿಯಲ್ ಒಂದು ರ್ಯಾಂಡಮ್ ಆಗಿ ಹಾಕಿದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಅಂತ. ಸೊ ಓಕೆ, ಬ್ಯಾಕ್ಗ್ರೌಂಡ್ ಲೇಯರ್ ಇದೆ, ಇದನ್ನು ನಾನು ಡೂಪ್ಲಿಕೇಟ್ ಮಾಡ್ಕೊತೀನಿ, 2 ಸತಿ ಡೂಪ್ಲಿಕೇಟ್ ಮಾಡ್ಕೊತೀನಿ. ನಾನು ಹೇಳ್ತೀನಿ 2 ಸತಿ ಏನಕ್ಕೆ ಅಂತ. ಫಸ್ಟ್ 1 ಅಂತ ಚೂಸ್ ಮಾಡೋಣ, ಇದನ್ನು 2 ಅಂತ ಚೂಸ್ ಮಾಡೋಣ. 1 ನಮ್ಮ ಬ್ಯಾಕ್ಗ್ರೌಂಡ್ ಆಗಿರುತ್ತೆ, 2 ಬಂದು ಅಪ್ಪರ್ ಲೇಯರ್ ಆಗಿರುತ್ತೆ. ಫಸ್ಟ್ 2 ಲೇಯರ್ನ ಆಫ್ ಮಾಡೋಣ. 1 ಲೇಯರ್ನ ಏನು ಮಾಡೋಣ, 1 ಲೇಯರ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಸ್ಕ್ ಮಾಡ್ಕೊಳ್ಳೋಣ. ಅದನ್ನು ನಮಗೆ ಮಾಸ್ಕ್ ಆಗಿದೆಯಲ್ವ ಅಂತ ಗೊತ್ತಾಗಲ್ಲ, ಯಾಕೆಂದರೆ ಬ್ಯಾಕ್ಗ್ರೌಂಡ್ ಒಂದು ಲೇಯರ್ ಆಫ್ ಮಾಡಿರಲ್ಲ. ಆಫ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಒಂದು ಹೆಚ್ಚು ಕಮ್ಮಿ ಬಂದಿದೆ, ಇಲ್ಲೊಂದು ಸ್ವಲ್ಪ ಕಟ್ ಆಗಿದೆ, ಬಟ್ ನೋ ಪ್ರಾಬ್ಲಮ್. ನೀವು ಇನ್ನೊಂದು ಚೂರು ಇದನ್ನು ಇಲ್ಲಿವರೆಗೂ ತಂದಿದ್ರೆ ಅದೇ ಬಂದಿರೋದು. ಅಕಸ್ಮಾತ್ ಇಲ್ಲಿ ಚೈನ್ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ನೀವು ಅದೇ ಥರನೇ ಮಾಡ್ಕೊಬೋದು, ಲೈಕ್ ಹಿಂಗೆ. ನಿಮ್ಗೆ ಯಾವ ಥರ ಬೇಕಾದರೂ ಶೇಪ್ ಆ ಥರ, ಬಟ್ ಎಲ್ಲಿವರೆಗೂ ಮಾಡಿದ್ದೀರಾ ಅನ್ನೋದನ್ನ ನೆನ್ಪಿಟ್ಕೊಂಡಿರಿ, ಸೊ ದಟ್ ನಿಮಗೆ ನೆಕ್ಸ್ಟ್ ಯೂಸ್ ಆಗುತ್ತೆ. ಈಗ ನಾನು ಈ ಹೂವು ಮತ್ತು ಇಲ್ಲಿ ಒಂದು ಬೆಲ್ಟ್ ಏನಿದೆ, ಅವ್ರ ಬೆಲ್ಟ್ ಅನ್ಕೊತೀನಲ್ಲ, ಇಲ್ಲಿಗೆ ಆಲ್ಮೋಸ್ಟ್ ಇಲ್ಲಿವರೆಗೂ ನಾನು ಕಟ್ ಮಾಡಬೇಕು, ಅದನ್ನು ನೋಡ್ಕೊಳ್ಳಿ. ಸರಿ, ಎಲ್ಲಿವರೆಗೂ ಕಟ್ ಮಾಡಿದ್ದೀರಾ ಅಂತ ನೀವು ನೋಡ್ಕೊಂಡ್ಮೇಲೆ ಇನ್ನೂ ಮಾಡ್ಬೋದು. ನೀವು ಇಲ್ಲಿ Ctrl+T ಅಂತ ಹಾಕಿ ನಿಮಗೆ ಬೇಕಾದವರೆಗೂ ನೀವು ಟ್ರೈ ಮಾಡ್ಬೋದು. ಇದೇ ಥರನೇ ಬೇಕಂತ ಏನಿಲ್ಲ, ಯಾವುದೇ ಒಂದು ಶೇಪ್ ಇಲ್ಲ ಇದಕ್ಕೆ, ಇಷ್ಟೇ ಮಾಡಬೇಕು, ಹಿಂಗೆ ಬೇಕು ಅಂತ. ಸರಿ, ಇದನ್ನು ನಾನು ಆನ್ ಮಾಡ್ತೀನಿ. ಇಲ್ಲಿ ಒಂದು ಚೈನ್ ಅಂತ ಏನಿದೆ ಇದನ್ನು ಸಿಂಪಲಾಗಿ ಮಾಡೋಣ. ಓಕೆ, ನೆಕ್ಸ್ಟು ಕೆಳಗಡೆ ಲೇಯರ್ನ ಆಫ್ ಮಾಡೋಣ. ಟಾಪ್ 1 ಲೇಯರ್ ಏನಿದೆ ಅಂದರೆ ಸೆಕೆಂಡ್ ಲೇಯರ್ ಅಂತ ಮಾಡಿದ್ದೀವಿ, ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ನಮಗೆ ಆಬ್ಜೆಕ್ಟ್ ಬೇಕು, ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಕ್ವಿಕ್ ಸೆಲೆಕ್ಷನ್ ಟೂಲ್ ತೊಗೊಂಡಿದ್ದೀನಿ, ನೀವು ಅಲ್ಲಿ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ W ಕೀಬೋರ್ಡ್ನ ಪ್ರೆಸ್ ಮಾಡಿದ್ರೆ ಬರುತ್ತೆ. Wನ ಮಾಡಿ, ಇಲ್ಲಾಂದರೆ ಜಸ್ಟ್ ಕ್ಲಿಕ್ ಮಾಡಿ. ಫೋಟೋಶಾಪಲ್ಲಿ ಹೊಸದಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈಸಿ ಅದು. ಜಸ್ಟ್ ಒಂದು ರ್ಯಾಂಡಮ್ ಸೆಲೆಕ್ಷನ್ ಮಾಡ್ತೀನಿ. ಆ ಆಕೆ ಹೇರ್ ಹತ್ರ ಒಂಚೂರು ಜಾಸ್ತಿನೇ ಮಾಡೋಣ, ಲೈಕ್ ಹೇರ್ ಸೆಲೆಕ್ಷನ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅದು. ನಾನು ಏನು ಕೀಬೋರ್ಡ್ ಟೈಪ್ ಮಾಡ್ತಾ ಇರ್ತೀನಿ ಯೂಸ್ ಮಾಡ್ಬೇಕಾದ್ರೆ, ಅದನ್ನ ಕೆಳಗಡೆ ಬಂದಿರುತ್ತೆ, ನೋಡ್ಕೋಬೋದು. ಬೇಡದಿರೋ ಅಂಥದ್ದನ್ನೆಲ್ಲ ನಾನು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿ, ಎಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ ಸೆಲೆಕ್ಟ್ ಮಾಡಬೇಕು. ಸೊ ಇದಿಷ್ಟು ಓಕೆ, ನನ್ನ ಪ್ರಕಾರ ಇದಿಷ್ಟು ರೈಟ್ ಆಗಿದೆ. ಇನ್ನೇನಾದರೂ ಬೇಕಾ ನೋಡ್ಕೊಳ್ಳಿ. ಒಂಚೂರು ಎಕ್ಸ್ಟ್ರಾನೇ ಸೆಲೆಕ್ಟ್ ಮಾಡಿದ್ದೀನಿ ನಾನು, ಯಾಕೆ ಅಂದರೆ ಒಂಚೂರು ಎಕ್ಸ್ಟ್ರಾ ಇದ್ದರೆ ನಾನು ಆಮೇಲೆ ತಕ್ಕೋಬೋದು, ಕಮ್ಮಿ ಮಾಡಿದ್ರೆ ತೆಗಿಯೋಕ್ಕಾಗಲ್ಲ ಅನ್ನೋ ಒಂದು ಇದಕ್ಕೆ. ಆದಷ್ಟು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿ, ಆಗಲಿಲ್ಲ ಅಂದರೆ ವಿಲ್ ರಿಮೂವ್ ಇಟ್ ಇನ್ ಸೆಲೆಕ್ಷನಿಗೆ ಬನ್ನಿ. ಸೆಲೆಕ್ಷನಿಗೆ ಬಂದು ಸೆಲೆಕ್ಟ್ ಆ್ಯಂಡ್ ಮಾಸ್ಕ್ ಅಂತ ಬರುತ್ತೆ, ಅಲ್ಲಿ ಶಿಫ್ಟ್ ಹಿಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ಇಲ್ಲೆಲ್ಲ ಲೈನ್ ಬಂದಿದೆ, ಡೋಂಟ್ ವರಿ, ನಾವು ಚೇಂಜ್ ಮಾಡೋಣ. ಜಸ್ಟ್ ನೀವು ಅದ್ರ ಮೇಲೆ ರಬ್ ಮಾಡಿ, ನಿಮಗೆಲ್ಲ ಒಂದು ಎರೇಸ್ ಆಗುತ್ತೆ.
ಅದನ್ನ ಆಮೇಲೆ ತುಂಬ ನೀಟಾಗಿ ರಬ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನಿಮ್ಗೆ ಈ ಡೈಲಾಗ್ ಬಾಕ್ಸ್ ಬಂದಿರುತ್ತೆ ರಿಫೈನ್ ಎಡ್ಜಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಮಾರ್ಟ್ ರೇಡಿಯಸ್, ಈ ಸ್ಮಾರ್ಟ್ ರೇಡಿಯಸ್ನ ಸೆಲೆಕ್ಟ್ ಮಾಡಿ ಒಂದು 6ವರೆಗೂ ತಗೊಂಬನ್ನಿ. 6ವರೆಗೂ ತೊಗೊಂಬಂದು ನಿಮಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ಕಾಂಟ್ರಾಸ್ಟ್ನ ಜಾಸ್ತಿ ಮಾಡಿ. ಸೊ ದಟ್ ಒಂದು ಎಕ್ಸಾಕ್ಟು ನಿಮ್ಗೆ ಹೆಂಗೆ ಬೇಕಂತಿದೆಯೋ ಅದೇ ಥರನೇ ಬರುತ್ತೆ. ಕಾಂಟ್ರಾಕ್ಟ್ಸ್ ಡೌನ್ ಮಾಡಿದ್ರೆ ನಿಮ್ಗೆ ಒಂದು ಪರ್ಫೆಕ್ಟ್ ಇದು ಬರಲ್ಲ. ನೀವು ಆ ಕಾಂಟ್ರಾಸ್ಟ್ನ ಜಾಸ್ತಿ ಮಾಡ್ಕೊಂಡು ಹೋದರೆ ನಿಮ್ಗೆ ಒಂದು ಪರ್ಫೆಕ್ಟ್ನೆಸ್ ಬರುತ್ತೆ. ಸೊ ನಿಮಗೆ ಸ್ಮೂತ್ನೆಸ್ ಬೇಕು ಅಂದರೆ ಸ್ಮೂತ್ನೆಸ್ ಜಾಸ್ತಿ ಮಾಡ್ಕೊಬೋದು. ಲೈಕ್ 2 is fine ಹಿಯರ್. 0.5 ಒಂದು ಜಾಸ್ತಿ ಮಾಡೋಂಗಿದ್ರೆ ಇಲ್ಲಿ 5 ಮಾಡಿಬಿಟ್ಟಿದ್ದೀನಿ. 0.5 ಮಾಡಿದ್ರೆ ಮಾಡ್ಬೋದು, ಅಥವಾ 0 ರಿಡ್ಯೂಸ್ ಮಾಡ್ಬೋದು. ರಿಡ್ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತದೆ. ದೆನ್ ಇಲ್ಲಿ ಶಿಫ್ಟ್ ಎಡ್ಜಲ್ಲಿ ನೀವು ಸ್ವಲ್ಪ ಜಾಸ್ತಿ ಮಾಡೋಂಗಿದ್ರೆ ಮಾಡ್ಬೋದು ಬೇಕಂದರೆ. ಸೊ ಚೆನ್ನಾಗಿ ಬರಬೇಕು, ನಿಮ್ಮ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನನಗೆ ಇಲ್ಲಿ ಶಿಫ್ಟ್ ಎಡ್ಜ್ 1 ಇದ್ರೆ ಚೆನ್ನಾಗಿ ಬರುತ್ತೆ, ಅದು 0 ಇದ್ರೆ ಚೆನ್ನಾಗಿ ಬರ್ತಿದೆ ಅಂತ ಅಂದ್ಕೊಂಡೆ. ಡಸ್ ನಾಟ್ ಮ್ಯಾಟರ್. ನೀವು ಬೇಕಾದಷ್ಟು ರಿಫೈನ್ ಮಾಡ್ಕೊಬೋದು ಇಲ್ಲೇ ಕೂತ್ಕೊಂಡು, ಎಷ್ಟೊತ್ತು ಬೇಕೋ ಅಲ್ಲಿವರೆಗೂ. ಇಲ್ಲೆಲ್ಲ ಸ್ವಲ್ಪ ನೀವು ಹಿಂಗೆಲ್ಲ ಓಡಾಡಿಸಿದ್ರೆ ನಿಮ್ಗೆ ಇನ್ನೂ ರಿಫೈನ್ ಆಗ್ತಾ ಹೋಗುತ್ತೆ. ನೀವು ಮಾಡಿದ್ದೇನಾದರೂ ಸ್ವಲ್ಪ ಕೆಟ್ಟೋಯ್ತು, ಚೆನ್ನಾಗಿ ಬಂದಿತ್ತು ಮುಂಚೆ ಅಂದರೆ Ctrl Z ಹೊಡೆದ್ರೆ ಅಗೈನ್ ವಾಪಸ್ ಬರುತ್ತೆ. ಸರಿ, ನಾನೊಂದು ಮೆಥಡ್ ತೋರಿಸ್ತಾ ಇರೋದ್ರಿಂದ ನಾನು ತುಂಬ ರಿಫೈನಾಗಿ ಹೋಗೋಕ್ಕಾಗಲ್ಲ. ಓಕೆ, ನಾನು ಇವಾಗೊಂದು ರ್ಯಾಂಡಮ್ ಅನ್ನೋದಕ್ಕಿಂತ ಒಂದು ಆ್ಯಾವ್ರೇಜಾಗಿ ಸೆಲೆಕ್ಟ್ ಮಾಡಿದ್ದೀನಿ ಮಾಸ್ಕ್ನ. ಈಗ ನಾನು ಈ 2 ಮಾಸ್ಕ್ ಏನಿದೆ, ಆ 2 ಒಂದು ಇಮೇಜು, ಅದಕ್ಕೆ ಮಾಸ್ಕ್ ಹಾಕ್ಕೊತೀನಿ. ಸೊ ದಟ್ ಆ ಒಂದು ಪಿಕ್ಚರ್ ಮಾತ್ರ ಕಟ್ ಮಾಡಿದ್ದೀನಿ. ಈಗ ಕೆಳಗಡೆ ಲೇಯರ್ ಆನ್ ಮಾಡಿದ್ರೆ ನಿಮಗೆ ನೀಟಾಗಿ ಒಂದು ಇಮೇಜ್ ಕಾಣಿಸ್ತಾ ಇರುತ್ತೆ. 3D ಇಮೇಜ್, ಸಿಂಪಲ್ ಆಗಿ ಹಿಂಗಿದ್ದಿದ್ದು ಇಮೇಜು ಹಿಂಗಾಗಿದೆ, 3D ಇಮೇಜ್ ಥರ ಆಗೋಯ್ತು. ಈಗ ಸೆಕೆಂಡ್ ಏನು ಮಾಡ್ತೀವಿ ಅಂದರೆ ಇವೆರಡನ್ನೂ ಗ್ರೂಪ್ ಮಾಡ್ಕೊಂಬಿಡೋಣ. ಒಂದು Ctrl G ಹೊಡೆದ್ರೆ ಗ್ರೂಪ್ ಆಗುತ್ತೆ. ಸೊ ಗ್ರೂಪ್ ಮಾಡ್ಕೊಳ್ಳೋಣ. ಗ್ರೂಪ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದು ಬಂದಿಲ್ಲ, ಇದು ಇನ್ನು ಡ್ರ್ಯಾಗ್ ಮಾಡಿಬಿಡ್ತೀನಿ. ಓಕೆ, ಈಗ ಗ್ರೂಪ್ ಆಯಿತು. ಗ್ರೂಪ್ ಆದಮೇಲೆ ಕೆಳಗಡೆ ಲೇಯರ್ ಏನಿದೆ, ಆ ಕೆಳಗಡೆ ಲೇಯರ್ಗೆ ಎಫೆಕ್ಟ್ಸ್ ಆ್ಯಡ್ ಮಾಡೋಣ. ಯಾವ ಎಫೆಕ್ಟ್ಸ್ ಅಂದರೆ ಸ್ಟ್ರೋಕ್ ಆ್ಯಡ್ ಮಾಡೋಣ. ಸ್ಟ್ರೋಕ್ ಆ್ಯಡ್ ಮಾಡಿದ್ರೆ ನಿಮಗೆ ಎಷ್ಟೆಷ್ಟು ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿರುತ್ತೆ, ನೋಡ್ಬೋದು. 12 ಅಥವಾ ಏನು ಸೈಜ್ ನಾನು 12 ಹಾಕಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಐ ಥಿಂಕ್ 12 ಇಸ್ ಓಕೆ. ಆ್ಯಂಡ್ ಪೊಸಿಷನ್ ಏನಿದೆ ಅದು ಔಟ್ಸೈಡ್ ಇಡಬೇಡಿ, ಸೆಂಟರ್ ಇಡಿ, ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಓಕೆ, ಕ್ಲಿಕ್ ಮಾಡೋಣ. Ctrl D ಕ್ಲಿಕ್ ಮಾಡ್ತೀನಿ. Ctrl D ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಡಿಸೆಲೆಕ್ಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಬೇಕಂದ್ರೆ ಶ್ಯಾಡೋ ಆ್ಯಡ್ ಮಾಡ್ಬೋದು. ನಾನಿವಾಗ ಇದಕ್ಕೊಂದು ಲೇಯರ್ ಕೊಡೋಣ ಅಂತಿದ್ದೀನಿ, ಬ್ಯಾಕ್ಗ್ರೌಂಡ್ ಲೇಯರ್ಗೆ ನಾನು ಗಾಸಿಯನ್ ಅಲ್ಲ ಗ್ರೇಡಿಯಂಟ್ ಟೂಲ್ನ ಸೆಲೆಕ್ಟ್ ಮಾಡ್ತೀನಿ. ಗ್ರೇಡಿಯಂಟ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಫಸ್ಟ್ ಏನಿದೆ ಅಥವಾ ನಿಮಗೆ ಯಾವ ಕಲರ್ ಬೇಕೋ ಇಲ್ಲಿ ಎಡಿಟ್ ಮಾಡ್ಕೊಬೋದು. ನಾನಿಲ್ಲೊಂದು ಆ್ಯಾವ್ರೇಜ್ ಆಗಿ ಒಂದು ಯಾವತ್ತೊಂಥರ ಗ್ರೇ ಕಲರ್ನ ಚೂಸ್ ಮಾಡಿದ್ದೀನಿ. ಸೊ ಗ್ರೇ ಕಲರ್ ಚೂಸ್ ಮಾಡಿದ್ದೀನಿ. ದೆನ್ ಇಲ್ಲಿ ನಾನು ಸೆಕೆಂಡ್ ಗ್ರೇಡಿಯಂಟ್ ಬರೋ ಥರ ಮಾಡಿದ್ದೀನಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ತೀನಿ. ನನಗೆ ಒಂದು ಸೆಂಟ್ರಲ್ಲಿ ಲೈಟ್ ಕಲರ್ ಹೋಗ್ತಾ ಡಾರ್ಕ್ ಕಲರ್ ಬರೋ ಥರ ಆಯಿತು. ಈಗ ದೆನ್ ಸೆಕೆಂಡ್ ನಾವೇನು ಇಮೇಜ್ ಮಾಡಿದ್ವಿ, ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಆ ಒಂದು ಬ್ಲೇಡ್ನ ಡಿಸೈನ್ ಮಾಡಿದ್ದೀವಿ, ಅದಕ್ಕೆ ನಾವು ಸ್ವಲ್ಪ ಗ್ಲೋ ಕೊಡಬೇಕಾಗುತ್ತೆ. ಜಸ್ಟ್ ಔಟರ್ ಗ್ಲೋಗೆ ಹೋಗಿದ್ರೆ ಒಂಚೂರು ಗ್ಲೋ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಇಲ್ಲಿ ನೋಡ್ಬೋದು ನೀವು, ಆ ಒಂದು ಇಮೇಜು ತುಂಬ ಚೆನ್ನಾಗಿ ಬರುತ್ತೆ. ನೀವು ಇಲ್ಲಿ ರೆಡ್ಯೂಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂತ. ಐ ಥಿಂಕ್ ಇದು ಚೆನ್ನಾಗಿ ಕಾಣಿಸ್ತದೆ. ಓಕೆ, ಇಷ್ಟೇ ಸಿಂಪಲ್ ಟ್ಯುಟೋರಿಯಲ್, ಏನಿಲ್ಲ. ಒಂದು ಲೇಯರ್. ಇದರಲ್ಲಿ ಟ್ರಿಕ್ ಏನಂದರೆ, ಒಂದು ಕಟ್ ಮಾಡಿ ನೀವು ಒಂದು ಶೇಪ್ ಮಾಡ್ಕೊಬೇಕು ನಿಮ್ಗೆ ಯಾವ ಥರ ಬೇಕು ಅಂತ. ದೆನ್ ಅದ್ರ ಮೇಲ್ಗಡೆ ನಿಮಗೆ ಬೇಕಾಗಿರೋಂಥ ಪಾರ್ಟ್ ಅಷ್ಟು ಕಟ್ ಮಾಡಿ ಹಾಕ್ತೀರಾ. ಸೊ ಇಲ್ಲಿಗೆ 3D ಅದು ಹೊರಗಡೆ ಪಾಪಪ್ ಆಗಿರುವಂಥ ಒಂದು ಇಮೇಜ್ ಬಂದಿರೋ ಥರ, ಪಾಪಪ್ ಇಮೇಜ್ ಅಂತ ಹೇಳ್ತಾರಲ್ಲ, ಸೇಮ್ ಅದೇ ಥರ. ಸೊ ದಟ್ಸ್ ಇಟ್, ಸಿಂಪಲ್ ಟ್ಯುಟೋರಿಯಲ್. ಅದಕ್ಕೆ ನಿಮಗೆ ಇದೇ ಥರನೇ ಬೇಕಂತ ಏನಿಲ್ಲ, ನೀವು ಯಾವ ಥರ ಬೇಕಾದರೂ ಶೇಪ್ನ ಕಟ್ ಮಾಡ್ಬೋದು, ಅಥವಾ ನಿಮಗೆ ಬೇಕಾಗಿರೋ ಥರ ಶೇಪ್ಗಳನ್ನ ನೀವು ರೆಡಿ ಮಾಡ್ಕೊಬೋದು. ಈಗ ನಾನು ಶೇಪ್ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಾನು ಹಾರ್ಡ್ನೆಸ್ ರಿಡ್ಯೂಸ್ ಮಾಡಿಬಿಡ್ತೀನಿ. ರಿಡ್ಯೂಸ್ ಮಾಡಿ, ಲೈಕ್ ಇಲ್ಲಿ ನಾನು ಬ್ಲ್ಯಾಕ್ ತೊಗೊಂಡು ಇದನ್ನು ಎರೇಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಮಗೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ಆಗಿದೆಯಾ? ಓಕೆ, ಕರೆಕ್ಟ್ ಆಗಿದೆ. ನಮ್ಗೆ ಬೇಕಾಗಿರೋ ಶೇಪ್ಗಳು ಇಲ್ಲಿ ನಾವು ಚೇಂಜ್ ಮಾಡ್ಕೊಬೋದು. ಚೆನ್ನಾಗಿ ಬಂದಿಲ್ಲ ಆ್ಯಕ್ಚುಲಿ. ನಮಗೆ ಬೇಕಾಗಿರೋ ಥರ ಶೇಪ್ಗಳನ್ನ ನೀವು ಚೇಂಜ್ ಮಾಡ್ಕೊಬೋದು. ಇಲ್ಲಿ ನಮಗೇನಾದರೂ ಸರ್ಕಲ್ ಆಗಿ ಕಟ್ ಆಗಬೇಕು ಅಂತಿದ್ರೆ ಇಲ್ಲಿ ಸೆಲೆಕ್ಟ್ ಸರ್ಕಲ್ ಟೂಲ್. ಓಕೆ, ಸರ್ಕಲ್ ಟೂಲ್ನ ಸೆಲೆಕ್ಟ್ ಮಾಡಿಬಿಟ್ಟು
ಇಷ್ಟು. ದೆನ್ ಐ ವಿಲ್ ಸೆಲೆಕ್ಟ್ ಆ ಬ್ರಷ್ನ ಸೆಲೆಕ್ಟ್ ಮಾಡಿ ಬ್ಲ್ಯಾಕ್ ಕಲರ್ ಇರೋವಂಥದ್ದು. ಸೊ ಇಲ್ಲಿ ನಾನು ಕಲರ್ನೆಲ್ಲ ಪೇಂಟ್ ಬ್ರಷ್ ಥರ ಬ್ರಷ್ ಮಾಡಿದ್ರೆ ಈಗ ನನಗೆ ಅಲ್ಲಿ ಕಲರ್ ಕಟ್ ಆಗಿದೆ, ಆ ಒಂದು ಅಷ್ಟು ಇಮೇಜ್. ಇದೇ ಥರನೇ ನೀವು ಯಾವ ಥರ ಬೇಕಾದರೂ, ನಾನು ಫಸ್ಟ್ ಇನಿಷಿಯಲಲ್ಲಿ ನಿಮಗೆ ಯಾವ ಥರ ನಾನು ಶೇಪ್ ಮಾಡೋದು ಮಾರ್ಕಿ ಟೂಲಲ್ಲಿ ಹೇಳಿದೆ, ಹಾಗೆ ನೀವು ಯಾವ ಥರ ಬೇಕಾದರೂ ಶೇಪ್ ಮಾಡ್ಬೋದು. ಇಲ್ಲಿ ನನ್ನ ಸ್ಕ್ರೀನ್ ರೆಕಾರ್ಡ್ ಸೈಮಲ್ಟೇನಿಯಸ್ ಆಗಿ ಆ್ಯಂಡ್ ಇಲ್ಲಿ ಎಡಿಟಿಂಗ್ ಆಗ್ತಾ ಇರೋದ್ರಿಂದ ಇಮೇಜ್ ಸೈಜ್ ಜಾಸ್ತಿ ಇರೋದ್ರಿಂದ ಕ್ಲಾರಿಟಿ ಸ್ವಲ್ಪ ಲ್ಯಾಗ್ ಆಗ್ತಿದೆ. ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಸಿಂಪಲ್ ಅಂದರೆ ಇದು ಸಿಂಪಲ್ಲಾಗಿ ಬಂದಿರೋವಂಥದ್ದು. ಇದ್ರ ಮೇಲೆ ಇನ್ನೂ ಒಂದಷ್ಟು ಬೇರೆ ಬೇರೆ ಥಿಂಗ್ಸ್ಗಳನ್ನ ಮಾಡ್ತಾರೆ. ನಾನು ಅದ್ರ ವಿಡಿಯೋಗಳನ್ನ ನೆಕ್ಸ್ಟ್ ಫ್ಯೂಚರಲ್ಲಿ ಮಾಡ್ತೀನಿ, ಹೇಗೆ ಪಾಪಪ್ ಕ್ರಿಯೇಟ್ ಮಾಡೋವಂಥದ್ದು, ಟೆಕ್ಸ್ಟ್ ಆ ಥರ. ಸದ್ಯಕ್ಕೆ ಇದು 3D ಪಾಪಪ್ ಇಮೇಜ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅನ್ನೋದಕ್ಕಿಂತ ಸಬ್ಸ್ಕ್ರೈಬ್ ಆಗಿ ಪಕ್ಕ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇದೇ ಥರ ಟೆಕ್ ವಿಡಿಯೋಸ್ಗಳು, ಟೆಕ್ನಾಲಜಿ ಆ್ಯಂಡ್ ಟೆಕ್ ಆ್ಯಂಡ್ ಸಾಫ್ಟ್ವೇರ್ ರಿವ್ಯೂ, ಸಾಫ್ಟ್ವೇರ್ ಎಡಿಟಿಂಗ್, ಸೊ ಎವ್ರಿಥಿಂಗ್ ಆಲ್ ಅಬೌಟ್ ಫಿಲಮ್ಸ್ ಆ್ಯಂಡ್ ಟೆಕ್. ಸೊ ಬರೀ ಸೋನೇ ಜಾಸ್ತಿ ಆಗ್ಬಿಟ್ಟಿದೆ, ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಚಾನಲು, ಸೊ ಅಂತ ಹೇಳ್ಬಾರ್ದು. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.